ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತು ಒಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಅವರೊಬ್ಬ ಬಂಗಾರದ ವ್ಯಾಪಾರಿ. ತಲತಲಾಂತರದಿಂದ ಬಂದಿದ್ದ ವ್ಯವಹಾರ. ಅದರಂತೆಯೇ ತಲೆಮಾರುಗಳಿಂದ ಬಂದ ಶ್ರೀಮಂತಿಕೆ. ತಂದೆ ಬಹಳ ಬೇಗನೆ ಕಾಲವಾದ್ದರಿಂದ ಇವರ ಸಣ್ಣ ವಯಸ್ಸಿಗೆ ವ್ಯಾಪಾರವನ್ನು ಕೈಗೆ ತೆಗೆದುಕೊಳ್ಳುವ ಪರಿಸ್ಥಿತಿ ಒದಗಿತು. ಇವರು ಬಹಳ ಬುದ್ಧಿವಂತರು. ಸಣ್ಣ ವಯಸ್ಸಿನ ಹುಡುಗ ಈ ದೊಡ್ಡ ವ್ಯಾಪಾರವನ್ನು ಹೇಗೆ ನಿಭಾಯಿಸ್ಯಾನು ಅಂತ ಎಲ್ಲರೂ ಚಿಂತೆ ಪಡ್ತಿದ್ದಾಗಲೇ ಅವರೆಲ್ಲರ ಚಿಂತೆಗಳನ್ನು ಹುಸಿಯಾಗಿಸಿ ಹಿಂದಿನವರು ಕಲ್ಪನೆ ಕೂಡ ಮಾಡದ ಮಟ್ಟಕ್ಕೆ ವ್ಯಾಪಾರವನ್ನು ಬೆಳೆಸಿದರು. ಅವರು ಕೇವಲ ಬಂಗಾರವನ್ನು ನೆಚ್ಚಿ ಕೂಡಲಿಲ್ಲ. ಬೇರೆ ಬೇರೆ ವ್ಯವಹಾರಗಳಲ್ಲಿ ಹಣ ತೊಡಗಿಸಿ ತಮ್ಮ ಸಂಪತ್ತನ್ನು 100 ಪಾಲು ವೃದ್ಧಿಸಿದರು. ಪುಣ್ಯವಶಾತ್ ಅವರನ್ನು ಕೈ ಹಿಡಿದ ಹುಡುಗಿ ಕೂಡ ತುಂಬ ತಿಳುವಳಿಕೆ ಉಳ್ಳವರು. ಧರ್ಮದಲ್ಲಿ, ದೇವರಲ್ಲಿ ಬಲವಾದ ನಂಬಿಕೆ. ಸಂಸಾರ ಚೆನ್ನಾಗಿ ನಡೀತಾ ಇತ್ತು. ಕಾಲ ಕಳೆದಂತೆ ಅವರ ಮಕ್ಕಳು ದೊಡ್ಡವರಾದರು. ತಂದೆಗೆ ಸಹಕಾರಿಯಾಗಿ ನಿಂತರು. ಅವರಿಗೂ ಮದುವೆಯಾಯಿತು. ಹೀಗೆ ಕ್ರಮವಾಗಿ ಮರದಲ್ಲೇ ಹಣ್ಣಾಗುವ ಫಲದಂತೆ ಅವರ ಜೀವನ ಮಾಗಿತು. ನಿಧಾನವಾಗಿ ಮನಸ್ಸು, ಸಂಸಾರ, ವ್ಯಾಪಾರಗಳಿಂದ ಹೊರಬಂದು ಭಗವಂತನ ಚಿಂತನೆಯಲ್ಲಿ ತೊಡಗಿತು. ಆಗೊಬ್ಬ ಗುರು ದೊರಕಿದರು. ಒಂದು ದಿನ ಅದೇನಾಯಿತು, ಯಜಮಾನರು ಹೆಂಡತಿಯೊಡನೆ ಮಾತನಾಡಿದ ನಂತರ ಮಕ್ಕಳ ಸೊಸೆಯಂದಿರನ್ನ ಸಭೆಗೆ ಕರೆದು, ಮಕ್ಕಳೇ, ನಾನಿಷ್ಟು ದಿನ ಈ ವ್ಯಾಪಾರದಲ್ಲಿ ಮುಳುಗಿ ಹೋಗಿದ್ದೆ. ಈಗ ಅದು ಸಾಕು ಎನಿಸಿದೆ. ನಾವಿಬ್ಬರು ಇನ್ನು ಭಗವಂತನತ್ತ ಮುಖ ಮಾಡಿ ನಡೆಯಲು ತೀರ್ಮಾನಿಸಿದ್ದೇವೆ. ಆದ್ದರಿಂದ ಎಲ್ಲವನ್ನ ತೊರೆದು ಇಬ್ಬರೇ ತೀರ್ಥಯಾತ್ರೆಗೆ ಹೊರಡುತ್ತೇವೆ. ನಮಗೆ ಹಣ, ಒಡವೆ, ಮನೆ ಯಾವುದೂ ಬೇಡ. ನೀವು ಎಲ್ಲವನ್ನ ಹಂಚಿಕೊಂಡು ಸುಖವಾಗಿ ಬದುಕಿ. ನಾವು ಇನ್ನು ಮೇಲೆ ಸರ್ವಸಂಗ ಪರಿತ್ಯಾಗಿಗಳು. ಮಕ್ಕಳು ಎಷ್ಟು ಅತ್ತು ಗೋಗರೆದರೂ ಕೂಡ ಕೇಳಲಿಲ್ಲ. ಗಂಡ ಹೆಂಡತಿ ಇಬ್ಬರು ಕೂಡ ಮನೆ ಬಿಟ್ಟು ನಡೆದರು. ಅಷ್ಟು ವರ್ಷ ಸಮೃದ್ಧಿಯಲ್ಲಿ ಬದುಕಿದವರಿಗೆ ಪ್ರವಾಸ ಅಷ್ಟೊಂದು ಸುಲಭವಾಗಿರಲಿಲ್ಲ. ಆದರೆ ಮನದಲ್ಲಿ ದೃಢತೆ ಇದ್ದುದರಿಂದ ಸಹನೆ ಸಾಧ್ಯವಾಯಿತು. ನಿಧಾನಕ್ಕೆ ಯಜಮಾನರಿಗೆ ತಮ್ಮ ಮನಸ್ಸಿನಲ್ಲಿ ಮೋಹವೆಲ್ಲ ಕರಗಿ ಹೋದಂತೆ ಅನ್ನಿಸ್ತು. ಅದರ ಬಗ್ಗೆ ಒಂದು ಸಣ್ಣ ಅಭಿಮಾನವೂ ಬಂತು. ಕಾಡಿನಲ್ಲಿ ನಡೆದು ಹೋಗ್ತಾ ಇದ್ದಾಗ ಯಜಮಾನರ ಕಣ್ಣಿಗೆ ದಾರಿಯಲ್ಲಿ ಬಿದ್ದಿದ್ದ ಒಂದು ವಜ್ರ ಕಾಣಿಸ್ತು. ಇಡೀ ಜೀವನವನ್ನೇ ಬಂಗಾರ ವಜ್ರಗಳಲ್ಲಿ ಕಳೆದು ಹೋಗಿದ್ದ ಅವರಿಗೆ ಅದೊಂದು ಬೆಲೆ ಬಾಳುವ ವಜ್ರ ಅಂತ ತಿಳಿಲಿಕ್ಕೆ ತಡ ಆಗಲಿಲ್ಲ. ತಕ್ಷಣ ಅವರು ವಜ್ರದ ಮೇಲೆ ತಮ್ಮ ಎಡಗಾಲನ್ನು ಉರಿ ನಿಂತು ತಮ್ಮ ಹೆಂಡತಿಗೆ ಮುಂದೆ ನಡೆಯಲು ಹೇಳಿದರು. ತಮ್ಮ ಹೆಂಡತಿ ಆ ವಜ್ರವನ್ನೇನಾದರೂ ನೋಡಿ ಆಸೆಪಟ್ಟು ತಮ್ಮ ತ್ಯಾಗ ಬುದ್ಧಿಯನ್ನು ತೊರೆದು ಬಿಡ್ತಾಳೋ ಅನ್ನೋ ಹೆದರಿಕೆ ಅವರದ್ದು. ಆದರೆ ಆಕೆ ಅದನ್ನು ನೋಡಿಯಾಗಿತ್ತು. ತನ್ನ ಗಂಡ ಹಾಗೆ ಮಾಡದ್ದನ್ನು ಕಂಡು ಮುಗ್ಧಳಾಗಿ ಕೇಳಿದ್ರು, ನಿಮಗೆ ಇನ್ನೂ ಮನಸ್ಸಿನಲ್ಲಿ ವಜ್ರ ಮತ್ತು ಮಣ್ಣಿನ ನಡುವೆ ವ್ಯತ್ಯಾಸ ಕಾಣ್ತಿದೆಯೇ? ಹಾಗಾದರೆ ಆ ಭೋಗ ಪ್ರಪಂಚವನ್ನು ಏಕೆ ಬಿಟ್ಟು ಬಂದ್ರಿ? ಆಕೆಗೆ ನಿಜವಾಗಿಯೂ ನಿರ್ಮೋಹತ್ವ ಸಾಧ್ಯವಾಗಿತ್ತು. ಮನಸ್ಸು ಪೂರ್ತಿ ಹದವಾಗಿತ್ತು. ಪ್ರಪಂಚ ವಿಮುಖವಾಗಿತ್ತು. ಗಂಡನಿಗೆ ತಕ್ಷಣ ತಿಳಿತು, ಆಸೆಗಳನ್ನು ತೊರೆಯುವುದರಲ್ಲಿ ತಮ್ಮ ಹೆಂಡತಿ ತಮಗಿಂತ ಎಷ್ಟೋ ಮುಂದೆ ಹೋಗಿಬಿಟ್ಟಿದ್ದಾರೆ ಅಂತ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನಿರ್ಮೋಹ ಅಂದರೆ ವಸ್ತುಗಳಿಂದ ದೂರ ಇರೋದಲ್ಲ. ವಸ್ತುಗಳ ಮಧ್ಯೆ ಇದ್ದರೂ ಅವುಗಳಿಗೆ ಅಂಟಿಕೊಳ್ಳದೆ ಅವುಗಳ ಪ್ರಭಾವದಿಂದ ಪಾರಾಗುವುದು. ಅದು ಬಹಳ ಪ್ರಯತ್ನದಿಂದ ಮಾತ್ರ ಸಾಧ್ಯ. ನಾವು ಕಂಡ ಎಲ್ಲ ವಸ್ತುಗಳ ಬಗ್ಗೆ, ಎಷ್ಟೋ ವಿಷಯಗಳ ಬಗ್ಗೆ ಸದಾ ಮೋಹದಿಂದ ಆಸೆಯುಕ್ತವಾಗಿ ಅದರ ಬಗ್ಗೆ ಪರಿತಪಿಸ್ತಾನೆ ಇರ್ತೀವಿ. ಒಂದು ಬಾರಿ ನಮ್ಮ ಸುತ್ತಮುತ್ತಲು ಇರುವಂಥ ವಸ್ತುಗಳ ಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರಲ್ಲಿ ತೃಪ್ತಿ ಪಡುವಂತಹ ಒಂದು ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಬಹುಶಃ ಬದುಕು ಸರಳ ಆಗುತ್ತೆ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.